ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನ ಹೇಗೆ ಹೋಗುತ್ತೆ, ಏನೆಲ್ಲ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಬನ್ನಿ. ಸೊ ಹಾಗೆ ಸ್ವಲ್ಪ ಬದನೆಕಾಯಿ ಎಲ್ಲ ಬಿಟ್ಟಿದ್ದು ಜಾಸ್ತಿ ಇದ್ದು ನಾನು ಕುಯ್ಕೊಂಡು ಪಲ್ಯ ಎಲ್ಲ ಮಾಡಿದ್ದೆ. ಮೊನ್ನೆ ವಾಂಗಿಬಾತ್ ಬೇರೆ ಮಾಡಿದ್ದೆ. ಸೊ ಇನ್ನೂ ಮಿಕ್ಕಿದ್ದು ಸುಮ್ಮನೆ ಬಲ್ತೋಗ್ತವೆ, ಹಾಳಾಗ್ತವೆ ಅಂತ ಎಲ್ಲ ನಮ್ಮ ಆಂಟಿರ ಮನೆಗೆ ಕೊಟ್ಟು ಕಳ್ಸೋಣ ಅಂತ ಕುಯ್ಕೊಳ್ತಾ ಇದ್ದೆ. ಇದಕ್ಕೆ ಯಾವ ಔಷಧಿನೂ ಇಲ್ಲ, ಯಾವ ಗೊಬ್ಬರನೂ ಇಲ್ಲ, ಬರೀ ದನಿನ ಗೊಬ್ಬರ ಹಾಕಿರೋದಷ್ಟೇ. ನೋಡಿ ಎಷ್ಟು ನೀಟಾಗಿ ಬಿಟ್ಟಿದ್ದಾವೆ, ಒಂದು ಕಾಯಿನೂ ಉಳ್ತೋಗಿಲ್ಲ, ಅಷ್ಟು ಚೆನ್ನಾಗಿದ್ದಾವೆ. ಸಾಕು ಅನ್ನೋವಷ್ಟು ತರಕಾರಿ ಆಗುತ್ತೆ ಮನೆಗೆ ಅಂತಲೇ ಹೇಳ್ಬೋದು. ಹಾಗೆ ಕುಯ್ದು ಕೊಟ್ಟು ಕಳಿಸಿದೆ ನಮ್ಮ ಮನೆಯವ್ರ ಕೈಲಿ. ಹಾಗೆ ಇಡ್ಲಿ ಹಿಟ್ಟನ್ನು ರಾತ್ರಿ ರುಬ್ಬಿಟ್ಟಿದ್ನಲ್ಲ, ಚೆನ್ನಾಗಿ ಬಂದಿತ್ತು ಇಡ್ಲಿ ಹಿಟ್ಟು. ಎಷ್ಟು ಕಲರ್ ಆಗಿದೆ ನೋಡಿ, ವೈಟ್ ಕಲರಲ್ಲಿ. ಸೊ ನಾನು ಇದಕ್ಕೆ ರಾತ್ರಿ ಏನು ಉಪ್ಪು ಹಾಕಿಟ್ಟಿರೋದಿಲ್ಲ, ಬೆಳಗ್ಗೆನೇ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ನಮ್ಗೆ ಯಾವ್ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಇಡ್ಲಿ ಸೆಟ್ಟಿಗೆ ಹಾಕ್ಕೊಳ್ತೀನಿ. ತುಂಬ ದಪ್ಪ ಹಾಕ್ಕೊಬಿಡಿ. ನಾನು ಮುಂಚೆ ಎಲ್ಲ ತುಂಬ ದಪ್ಪ ದಪ್ಪ ಬಿಡ್ತಿದ್ದೆ, ಚೆನ್ನಾಗ್ತಾನೆ ಇರಲಿಲ್ಲ. ಚಿಕ್ಕ ಒಂದೆರಡು ಇಡ್ಲಿ ಜಾಸ್ತಿ ತಿಂದರೂ ಪರವಾಗಿಲ್ಲ, ಚಿಕ್ಕ ಚಿಕ್ಕ ಸೈಜಲ್ಲಿ ಇಡ್ಲಿನ ಬಿಡಿ. ಹಾಗೆ ಅದಕ್ಕೆ ಸ್ವಲ್ಪ ಕಡಲೆ ಬೀಜ, ಕೊತ್ತಂಬರಿ ಸೊಪ್ಪು, ಹಾಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಉಪ್ಪು, ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡು ಕಡಲೆ ಬೀಜದ ಚಟ್ನಿ ಮಾಡಿಕೊಂಡೆ. ಇದಕ್ಕೆ ನಾನು ಕಾಯಿ ಜಾಸ್ತಿ ಹಾಕಿದ್ದೀನಿ, ಚೆನ್ನಾಗಿರುತ್ತೆ. ಸೊ ಚಟ್ನಿ ರೆಡಿ ಆಯಿತು. ಅದಕ್ಕೆ ಒಂದು ಒಗ್ಗರಣೆನೂ ಕೊಟ್ಕೊಂಡೆ. ಇಡ್ಲಿಗೆ ಒಗ್ಗರಣೆ ಚಟ್ನಿ ಚೆನ್ನಾಗಿರುತ್ತಲ್ಲ, ಸೊ ಹಾಗಾಗಿ ಸಾಗು ಮಾಡಲಿಲ್ಲ ನಾನಿವತ್ತು ಇಡ್ಲಿಗೆ ಸಾಂಬಾರನ್ನ. ಸೊ ಬಿಸಿ ಬಿಸಿ ಇಡ್ಲಿನೂ ರೆಡಿ ಆಯಿತು ಚಟ್ನಿ ಆಗೋ ಅಷ್ಟರಲ್ಲಿ. ಇಡ್ಲಿನ ಬಿಸಿ ಬಿಸಿಯಾಗಿದ್ದಾಗಲೇ ತಿಂದ್ರೇ ಚೆಂದ. ಮನೇಲಿ ಎಲ್ಲರೂ ಇದ್ದಾಗ ತಿಂಡಿಗೆ ರೆಡಿ ಆದಾಗ ಇಡ್ಲಿ ಬಿಡಬೇಕು, ಆವಾಗ ಬಿಸಿನೂ ಆಗಿರುತ್ತೆ, ತಣ್ಣಗಾಗಲ್ಲ, ಚೆನ್ನಾಗಿರುತ್ತೆ ಇಡ್ಲಿ. ನೋಡಿ ಎಷ್ಟು ಸ್ಮೂತಾಗಿ, ಎಷ್ಟು ಕಲ್ಲರಾಗಿದೆ, ವೈಟ್ ಕಲರಲ್ಲಿ ಇದೆ. ಇಡ್ಲಿ ರವೆನ 2-3 ಸಲ ತೊಳೆಯೋದ್ರಿಂದ ಹಿಂಗೆ ವೈಟ್ ಕಲರಲ್ಲಿ ಇಡ್ಲಿ ಬರುತ್ತೆ. ಸೊ ನಾನು ಡಯಟಲ್ಲಿರೋದ್ರಿಂದ 3 ಇಡ್ಲಿ, ಯೂಶ್ವಲಿ ತಿನ್ನೋದು 3 ಇಡ್ಲಿನೇ. ಸೊ 3 ಇಡ್ಲಿ ಜೊತೆಗೆ ಚಟ್ನಿ ಚೆನ್ನಾಗಿತ್ತು ಕಾಂಬಿನೇಷನ್ನು. ಒಂದು ಸಲ ಟ್ರೈ ಮಾಡಿ ಈ ಥರ ತೆಂಗಿನಕಾಯಿನ ಜಾಸ್ತಿ ಹಾಕಿ ಕಡಲೆ ಬೀಜದ ಚಟ್ನಿ ಮಾಡಿ ಇಡ್ಲಿ ಜೊತೆಗೆ, ತುಂಬ ಚೆನ್ನಾಗಿರುತ್ತೆ. ಇನ್ನೂ ಒಂದು ಸಲ 2 ಇಡ್ಲಿ ತಿನ್ನಬೇಕು ಅಂತ ಅನಿಸುತ್ತೆ. ಆ ಥರ ಇದ್ದು ಇಡ್ಲಿ ಮತ್ತು ಚಟ್ನಿ. ನಾನು ಇದಕ್ಕೆ ಯಾವುದೇ ಥರದ್ದಾದ ಅನ್ನ ಆಗಿರ್ಬೋದು, ಅವಲಕ್ಕಿ ಏನೂ ಹಾಕೋದಿಲ್ಲ. ಸೊ ಹಂಗೆ ಬರೀ ಇಡ್ಲಿ ರವೆ ಮತ್ತು ಉದ್ದಿಬೇಳೆ ಹಾಕಿ ಮಾಡ್ತೀನಿ. ಹಾಗೆ ನಮ್ಮೂರಲ್ಲಿ ನಾಳೆ ದೇವಸ್ಥಾನದಲ್ಲಿ ಅಮಾವಾಸ್ಯೆದು ಪೂಜೆ ಇರೋದರಿಂದ ಎಲ್ಲ ಸಾರು ಹಾಕಿದ್ರು. ಮನೆ ಅದೇ ರೇಷನ್ ಎಲ್ಲ ತೊಗೊಬಂದು ಇಡೀ ದೇವಸ್ಥಾನದ ಹತ್ರ ಅಂತ. ಸೊ ನಾನು ತಗೊಂಡೋಗಿಟ್ಟೆ. ಹಾಗೆ ಅಲ್ಲಿಂದ ಹಾಗೆ ಹೊಲ್ದ ಹತ್ರ ಹೋಗಿದ್ದೆ. 1 ವಾರ ಆಗಿತ್ತು ಹೋಗೇ ಇರಲಿಲ್ಲ. ನೋಡಿ ಟೊಮೊಟೊ ಸಸಿನೂ ಹಾಕಿದ್ರು, ನೋಡೋಕೆ ಹೋಗೇ ಇರಲಿಲ್ಲ. ಸೊ ಇದು 4 ಡೇಸ್ ಏನೋ ಆಗಿದೆ ಹಾಕಿ ಅಂತ ಇದ್ರು. ನವಿಲು ಕಾಟ ಬೇರೆ, ನವಿಲಂತೂ ಬಿಡ್ತಾನೆ ಇಲ್ಲ, ಒಂದೊಂದು ಲೈನ್ವರೆಗೂ ಮುಗಿಸ್ತವೆ ಅಂತ ಹೇಳ್ತಾಯಿದ್ರು. ಹಾಗೆ ದಾಳಿಂಬೆನೂ ನೋಡ್ಕೊಂಡು ಬರೋಣ, ಅದನ್ನು ತುಂಬ ದಿನ ಆಗಿತ್ತಲ್ಲ ನೋಡಿ ಅಂತ ಹೋಗಿದ್ದೆ. ಸೊ ಇದು ಚಿಕ್ಕ ಚಿಕ್ಕದ ಕಾಯಿ ಎಲ್ಲ ಬರುತ್ತಲ್ಲ ದಾಳಿಂಬೆಲಿ, ಅದನ್ನೆಲ್ಲ ಈ ಥರ ತೆಗಿಬೇಕಂತೆ, ಬಿಡಬಾರ್ದು ಗಿಡದಲ್ಲಿ ಅಂತ ಹೇಳ್ತಾರೆ. ಹಾಗೆ ಸ್ವಲ್ಪ ನಾನು ತೆಗೆದು ತೆಗಿತಾ ಇದ್ದೆ. ಅದೆಲ್ಲ ಚಿಕ್ಕ ಚಿಕ್ಕ ಕಾಯಿನೆಲ್ಲ ತೆಗ್ದು ಹಾಕ್ತಾಯಿದ್ವಿ. ಇನ್ನು ಗಿಡದ್ದು ಅದಕ್ಕೆ ವೆಯ್ಟ್ ತಡೆಯೋಷ್ಟು ಶಕ್ತಿ ಇರಲ್ವಲ್ಲ ಗಿಡಕ್ಕೆ, ಕಾಯಿ ದಪ್ಪ ಆಗಿಬಿಟ್ರೆ, ಹಾಗಂತ ತೆಗ್ದಾಕಿ ಅಂತ ಹೇಳ್ತಾರೆ. ಇದು ಸೊ ಬಸ್ಸಾರು ಮಾಡೋಣ ಅಂತ ಕಾಳು, ಹಾಗೆ ಸೊಪ್ಪು, ಇದು ಹೊಲಸು ಸೊಪ್ಪು ಎಲ್ಲ ಬೇಯಿಸಿಟ್ಕೊಂಡಿದ್ದೀನಿ. ಸೊ ಮಾಡೋದು ಹೇಗೆ ಅಂತ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಬನ್ನಿ, ನಮ್ಮೂರ ಕಡೆ ನಮ್ಮ ಸ್ಟೈಲಲ್ಲಿ. ಹಾಗೆ ಹಳ್ಳಿ ಸ್ಟೈಲಲ್ಲಿ ಹೇಗೆ ಬಸ್ಸಾರು ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಸೊ ನಾವು ಇದು ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಈಗೆಲ್ಲ ರಸನೆಲ್ಲ ಸೋಸ್ಕೊಬಿಡಿ. ನಾನು 1 ವಿಷಲ್ ಅಷ್ಟೇ ಬರೆಸ್ಕೊಂಡಿದ್ದು. ಎತ್ತಿಟ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪ ಈ ರಸದೊಳಗಡೆ ಹಾಕಬೇಕು. ಇದು ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ
ಒಂದು ಬಾಣಲಿಲಿ ಸ್ವಲ್ಪ ಒಂದು 2 ಈರುಳ್ಳಿ, ಒಂದು 2 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಜೀರಿಗೆ ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಫಸ್ಟು. ನಿಮಗೆ ಬೇಕು ಅಂತಂದರೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಿಂದಿನ ಕಾಲದಲ್ಲೆಲ್ಲ ಇದನ್ನು ಏನು ಮಾಡೋರು ಅಂದರೆ ಈ ಥರ ಫ್ರೈ ಮಾಡಿ, ಇದು ಸ್ವಲ್ಪ ಈ ಥರ ಕೆಂಪಗಾದ್ಮೇಲೆ ಸ್ವಲ್ಪ ನಾನು ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ಸಾಂಬಾರು ಸೊಪ್ಪು ಹಾಕಿರೋದ್ರಿಂದ ನಾನು ಸಾಂಬಾರು ಪೌಡ್ರನ್ನ ಕಮ್ಮಿ ಹಾಕ್ತಾಯಿದ್ದೀನಿ, ಒಂದು ಸ್ಪೂನ್ ಅಷ್ಟೇ. ಆಮೇಲೆ ಇದಕ್ಕೆ ಸ್ವಲ್ಪ ಅಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ನಮ್ಮನೇಲಿ ಸಾಂಬಾರು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ, ಹಾಗಾಗಿ ನಾನು ಒಂದು 2 ಸ್ಪೂನ್ ಹಾಕ್ಕೊಳ್ತೀನಿ. ನಾನು ಏನು ಸೊಪ್ಪು ಕಾಳು ಎಲ್ಲ ಬೇಯಿಸ್ಕೊಂಡಿದ್ದೆ ಅದರಲ್ಲಿ ಸೊಪ್ಪು ಮಾತ್ರ ತೊಗೊಂಡು ಇದರೊಳಗಡೆ ಹಾಕ್ತಾಯಿದ್ದೀನಿ, ಕಾಳು ಹಾಕ್ತಿಲ್ಲ ನಾನು. ಸೊ ಇದನ್ನೆಲ್ಲ ನೀಟಾಗಿ ಒಂದ್ಸಲ ಈಗ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಸಖತ್ತು ಸಣ್ಣಗೆ ರುಬ್ಕೋಬೇಕು. ಇದನ್ನು ಫುಲ್ಲು ಪೇಸ್ಟ್ ಆಗಬೇಕು, ನೈಸ್ ಪೇಸ್ಟ್ ಆಗಬೇಕು. ಬಸ್ಸಾಂಬರಿಗೆ ನೈಸಾಗೆ ಪೇಸ್ಟ್ ಮಾಡಬೇಕು. ಆಮೇಲೆ ಒಂದು ತಪ್ಪಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಎಣ್ಣೆ, ಆಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಹಿಂಗು, ಹಾಗೆ ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಒಗ್ಗರಣೆ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಖಾರನ ಹಾಕಿ ನೀಟಾಗಿ ಕುದಿಸಿ, ಅದು ಖಾರ ಚೆನ್ನಾಗಿ ಕುದಿಬೇಕು. ಕುದ್ದಾದ್ಮೇಲೆ ನಾವೇನು ರಸನ ಇಟ್ಕೊಂಡಿರ್ತೀವಿ ಅದನ್ನೆಲ್ಲ ಸಾಂಬಾರಿಗೆ ಹಾಕಬೇಕು. ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನೆನೆಸಿಟ್ಕೊಂಡಿರೋ ಹುಣಸೆಹಣ್ಣನ್ನು ಹಾಕಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು ಸಾಂಬಾರಲ್ಲಿ ಜಾಸ್ತಿ ಮಾಡ್ತಾಯಿದ್ದೀನಿ, ಮೆಜರ್ಮೆಂಟ್ ಹೇಳ್ತಾ ಇಲ್ಲ. ಹಾಗೆ ಇದಕ್ಕೂ ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು ಕೊನೆ ಸಮೇತ ಹಾಕಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಕುದಿಸಿದ್ರೆ ಸಾಂಬಾರು ರೆಡಿ ಆಯಿತು. ಸೊ ಇಲ್ಲಿ ಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಒಂದು ಬಾಣಲೆ, ಅದಕ್ಕೆ ಸ್ವಲ್ಪ ಎಣ್ಣೆ, ಹಾಗೆ ಸಾಸಿವೆ, ಜೀರಿಗೆ, ಸ್ವಲ್ಪ ಒಣಮೆಣ್ಸಿಕಾಯಿ, ಈರುಳ್ಳಿ, ಹಾಗೆ ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದು ಕಾಳು ಇರುತ್ತಲ್ಲ, ಈ ಕಾಳಿಗೆ ಕಾಯಿನ ಬೆರೆಸಿ ಅದರಲ್ಲಿ ಬರೋ ರಸನೆಲ್ಲ ಹಿಂಡ್ಕೊಳ್ಬೇಕು. ಅದನ್ನು ಸಾಂಬಾರಿಗೆ ಹಾಕಬೇಕು, ಚೆನ್ನಾಗಿರುತ್ತೆ. ಅದು ನೀರೆಲ್ಲ ಇರುತ್ತಲ್ಲ ಹಾಗೆ ಹಾಕಿದ್ರೆ ಕಾಳು ಚೆನ್ನಾಗಲ್ಲ. ಸೊ ಇದಕ್ಕೆ ನೀಟಾಗಿ ಇದೆಲ್ಲ ಫ್ರೈ ಆದಮೇಲೆ ಈ ಕಾಳನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಕಾಳಿಗೆ ಉಪ್ಪು ಹಾಕಿರ್ತೀವಲ್ಲ, ಸೊ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿರ್ತೀವಿ, ಹಾಗಾಗಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಬೇಕು ಅಂದರೆ ಲೆಮನ್ ಹಾಕ್ಕೊಳ್ಳಿ, ಜೊತೆಗೆ ತೆಂಗಿನಕಾಯಿ ಸ್ವಲ್ಪ ಹಾಕ್ಕೊಳ್ಳಿ. ಹಾಕ್ಕೊಂಡು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾಳನ್ನ ನೀಟಾಗಿ ಮಿಕ್ಸ್ ಮಾಡಿ ಫುಲ್ಲು ಐ ಫ್ಲೇಮಲ್ಲಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಕಾಳು ಚೆನ್ನಾಗಿರ್ತವೆ. ಸ್ವಲ್ಪ ಬಿಸಿ ಮಾಡಿದ್ರೆ ಕಾಳು ಬೇಗ ಅಳಿಸೋಗ್ಬಿಡುತ್ತೆ. ಸೊ ನೀಟಾಗಿ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಳ್ಳಿ ಚೆನ್ನಾಗೇ. ಸೊ ಸಾಂಬಾರು ಇಲ್ಲಿ ಚೆನ್ನಾಗಿ ಕುದ್ದಿ. ಸೊ ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ದಾಳಿಂಬೆ ಹಣ್ಣು, ಸ್ವಲ್ಪ ನೆನೆಸಿ ಇಟ್ಕೊಂಡಿರೋಂಥ ಹೆಸ್ರು ಕಾಳು, ಹಾಗೆ ಸ್ವಲ್ಪ ಮೊಸರು, ಸ್ವಲ್ಪ ಸಾಲ್ಟು ಎಲ್ಲದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಚಪಾತಿ, ಒಂದು ಸ್ವಲ್ಪ ಚಟ್ನಿ. ನನಗೆ ಕಾಳನ್ನ ಹಾಗೆ ತಿನ್ನೋಕ್ಕಾಗಲ್ಲ, ಮೊಸರು ಜೊತೆ ಆದರೆ ತಿಂತೀನಿ. ಅದು ಸ್ವಲ್ಪ ಮಧ್ಯಾಹ್ನದ ಡಯಟು ಮುಗೀತು. ಹಾಗೇ ಊಟ ಮುಗಿಸ್ಕೊಂಡು ಅಂಗಡಿ ಹತ್ರ ಬಂದೆ. ಅಂಗಡಿಯಲ್ಲಿ ಸಂಜೆವರೆಗೂ ಇದ್ದೆ, ಅಲ್ಲೇ ಆಗೋಯಿತು. ಬರೋ ಅಷ್ಟರಲ್ಲಿ ಟೈಮ್ 9 ಗಂಟೆನೇ ಆಗೋಯಿತು. ಸೊ ಬಂದೆ, ಪಾಪು ಜೊತೆ ಸ್ವಲ್ಪ ಆಟ ಆಡಿದೆ. ಅವನು 2-3 ದಿನ ಆಗಿತ್ತು ಸಿಕ್ಕಿರಲಿಲ್ಲ ಕೈಗೆ. ಅವನ ಜೊತೆ ಆಟ ಆಡಿ ರಾತ್ರಿ ಊಟನೂ ಮುಗಿಸ್ಕೊಂಡು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.